ಪ್ರಧಾನಮಂತ್ರಿ ಮೋದಿ ಸರ್ಕಾರಕ್ಕೆ 13 ಪ್ರಶ್ನೆಗಳು. ಈ ಮಸೂದೆಯನ್ನ ಮಂಡಿಸಿದ್ದೇ ವಿರೋಧ ಪಕ್ಷಗಳ ಬಗ್ಗೆ ಅಪಪ್ರಚಾರ ಮಾಡ್ಲಿಕ್ಕಲ್ವಾ? ಕ್ಷುಲ್ಲಕ ಚುನಾವಣಾ ಪ್ರಚಾರಗಳಿಗಾಗಿ ಮಹಿಳಾ ಮೀಸಲಾತಿಗೆ ದ್ರೋಹ ಬಗೆತಾನೆ ಬಂದಿದ್ದೀರಲ್ವಾ? ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ಇತ್ತೀಚಿನ ದಿನಗಳಲ್ಲಿ ಮಹಿಳಾ ಮೀಸಲಾತಿ ವಿಚಾರ ದೇಶದ ರಾಜಕೀಯದಲ್ಲಿ ಮತ್ತೆ ಕಾವೇರಿದೆ. ಒಂದೆಡೆ ಮಹಿಳಾ ಸಬಲೀಕರಣದ ಹೆಸರಲ್ಲಿ ದೊಡ್ಡ ದೊಡ್ಡ ಮಾತುಗಳು ಕೇಳ್ಬರ್ತಾ ಇದ್ರೆ, ಮತ್ತೊಂದ್ ಕಡೆ ಆ ಮಾತುಗಳ ಹಿಂದೆ ಇರುವಂತಹ ನಿಜವಾದ ಉದ್ದೇಶದ ಬಗ್ಗೆ ಗಂಭೀರ ಚರ್ಚೆಗಳು ಎದ್ಕೊಂಡಿದೆ. ವಿಶೇಷವಾಗಿ 2023ರಲ್ಲಿ ಸಂಸತ್ತಲ್ಲಿ ಅಂಗೀಕರಿಸಲ್ಪಟ್ಟ ಮಹಿಳಾ ಮೀಸಲಾತಿ ಕಾಯ್ದೆ, ಅದರ ನಂತರದ ಬೆಳವಣಿಗೆಗಳು ಮತ್ತು 2026ರಲ್ಲಿ ಮತ್ತೆ ತಿದ್ದುಪಡಿ ತರೋಕೆ ಸರ್ಕಾರ ಕೈಗೊಂಡಿರೋ ಕ್ರಮ, ಇವೆಲ್ಲವೂ ಸಹ ಹಲವು ಅನುಮಾನಗಳಿಗೆ ಕಾರಣ ಆಗಿದೆ. ಮಹಿಳೆಯರಿಗೆ 33% ಮೀಸಲಾತಿ ನೀಡೋದಾಗಿ ಘೋಷಿಸೋದು ಒಂದ್ ಕಡೆ ಸ್ವಾಗತಾರ್ಹ ವಿಚಾರವಾದರೂ ಸಹ ಅದನ್ನ ಜಾರಿಗೆ ತರೋ ವಿಧಾನ, ಅದರಲ್ಲಿರೋ ಷರತ್ತುಗಳು ಹಾಗೂ ನಿರಂತರ ವಿಳಂಬ, ಇವೆಲ್ಲವೂ ಸಹ ಈ ಪ್ರಕ್ರಿಯೆ ನಿಜವಾಗ್ಲೂ ಮಹಿಳಾ ಸಬಲೀಕರಣಕ್ಕಾಗಿನಾ ಅಥವಾ ರಾಜಕೀಯ ಲಾಭಕ್ಕಾಗಿನಾ ಅನ್ನೋ ಪ್ರಶ್ನೆಯನ್ನ ಹುಟ್ಟಿಸುತ್ತೆ. ಡಿಲಿಮಿಟೇಷನ್, ಸೆನ್ಸಸ್, ಷರತ್ತುಗಳು ಹಾಗೂ ಕಾಲಹರಣ, ಇವುಗಳ ನಡುವೆ ಮಹಿಳಾ ಮೀಸಲಾತಿ ಮತ್ತೆ ದೂರ ಸರಿತಾ ಇರೋ ಭಾವನೆ ಮೂಡ್ತಾ ಇದೆ. ಇದರ ಜೊತೆಗೆ ಹಲವು ವರ್ಷಗಳಿಂದ ಮಹಿಳಾ ಸುರಕ್ಷತೆ, ನ್ಯಾಯ ಮತ್ತು ಪ್ರತಿನಿಧಿತ್ವಕ್ಕೆ ಸಂಬಂಧಿಸಿದ ಅನೇಕ ಘಟನೆಗಳು, ಸರ್ಕಾರದ ನಿಲುವುಗಳು ಮತ್ತು ರಾಜಕೀಯ ಪಕ್ಷಗಳ ವರ್ತನೆ, ಇವೆಲ್ಲವೂ ಸಹ ಒಂದೇ ದಿಕ್ಕಿನಲ್ಲಿ ಪ್ರಶ್ನೆಯನ್ನ ತೋರಿಸ್ತಾ ಇದೆ. ಮಹಿಳೆಯರ ಪರ ನಿಜವಾದ ಬದ್ಧತೆ ಎಲ್ಲಿದೆ? ಈ ಹಿನ್ನೆಲೆಯಲ್ಲಿ ಸರ್ಕಾರದ ಕ್ರಮಗಳು, ಹೇಳಿಕೆಗಳು ಮತ್ತು ರಾಜಕೀಯ ತಂತ್ರಗಳ ಬಗ್ಗೆ ಗಂಭೀರವಾಗಿ ಪ್ರಶ್ನಿಸೋ ಅಗತ್ಯ ಇದೆ. ಸೊ ಮಹಿಳಾ ಮೀಸಲಾತಿ ವಿಷಯ ಕೇವಲ ಒಂದು ಕಾನೂನಿನ ವಿಷಯ ಅಲ್ಲ, ಇದು ದೇಶದ ಅರ್ಧ ಜನಸಂಖ್ಯೆಯ ಭವಿಷ್ಯ, ಹಕ್ಕು ಮತ್ತು ಗೌರವದ ಪ್ರಶ್ನೆ. ಸ್ವಾತಂತ್ರ್ಯ ಹೋರಾಟ ಒಂದು ಕಥೆಯಲ್ಲ, ಮರೆಮಾಚಿದ ಹೋರಾಟಗಳ ಅನಾವರಣ. ಭಾರತದ ಸ್ವಾತಂತ್ರ್ಯ, ಕರ್ನಾಟಕದ ಏಕೀಕರಣ ಒಂದೇ ಹೋರಾಟದ ಎರಡು ಮುಖಗಳು. ಜೈ ಹಿಂದ್, ಜಯ ಕರ್ನಾಟಕ ವಿಶೇಷಾಂಕ ಈಗಲೇ ಓದಿ ಹಂಚಿಕೊಳ್ಳಿ. ಈಗ ಸರ್ಕಾರಕ್ಕೆ ನಾವು ಕೇಳ್ತಾ ಇರುವಂತಹ 13 ಪ್ರಶ್ನೆಗಳು ಈ ರೀತಿಯಾಗಿದೆ. 2023ರಲ್ಲೇ ಸರ್ವ ಪಕ್ಷಗಳ ಸರ್ವಾನುಮೋದನೆ ಜೊತೆಗೆ ಸಂವಿಧಾನದ ಆರ್ಟಿಕಲ್ 334A ತಿದ್ದುಪಡಿ ತಂದು ಮಹಿಳಾ ಮೀಸಲಾತಿಯನ್ನ ಕಾನೂನು ಮಾಡಿದ ಮೇಲೆ ಹೊಸ ಸಂವಿಧಾನ ತಿದ್ದುಪಡಿಯ ಅಗತ್ಯ ಏನಿತ್ತು? 2023ರ ಕಾಯ್ದೆಯಲ್ಲಿ ವಿರೋಧ ಪಕ್ಷಗಳೆಲ್ಲ ಒಕ್ಕೊರಲಿನಿಂದ ಆಗ್ರಹಿಸಿದಂತೆ ಹಾಲಿ 543 ಸ್ಥಾನಗಳಲ್ಲೇ 33% ಮೀಸಲಾತಿಯನ್ನ ಕಲ್ಪಿಸದೇನೆ 2026ರ ಸೆನ್ಸಸ್ ಆಧರಿಸಿದ ಡಿಲಿಮಿಟೇಷನ್ ಆದ ನಂತರ ಮೀಸಲಾತಿಯನ್ನ ಜಾರಿ ಮಾಡಲಾಗುವುದು ಎಂಬ ಅನಗತ್ಯ ಹಾಗೂ ಮಹಿಳಾ ಮೀಸಲಾತಿಯನ್ನು 2034ರ ತನಕ ಜಾರಿ ಮಾಡೋಕೆ ಸಾಧ್ಯ ಆಗದಂತೆ ಷರತ್ತುಗಳನ್ನ ಸೇರಿಸಿದ್ಯಾಕೆ? 2023ರಲ್ಲೇ ಲೋಕಸಭೆ ಮತ್ತು ರಾಜ್ಯಸಭೆಗಳಲ್ಲಿ ಪಾಸಾಗಿ ರಾಷ್ಟ್ರಪತಿಯಿಂದ ಅನುಮೋದನೆಗೊಂಡು ಗೆಜೆಟ್ ಆದ ಕಾಯ್ದೆಯನ್ನ 2026ರ ಏಪ್ರಿಲ್ 16ರ ತನಕ ನೋಟಿಫಿಕೇಶನ್ ಮಾಡಿಲ್ಲ ಯಾಕೆ? ಮಹಿಳಾ ಮೀಸಲಾತಿಯನ್ನ ತ್ವರಿತವಾಗಿ ಜಾರಿ ಮಾಡೋ ಉದ್ದೇಶದಿಂದಾನೇ 2026ರ ಸಂವಿಧಾನ ತಿದ್ದುಪಡಿ ಮಸೂದೆ ತಂದಿದ್ದಲ್ಲಿ ಅದಕ್ಕೆ 2011ರ ಸೆನ್ಸಸ್ ಆಧರಿಸಿ ಡಿಲಿಮಿಟೇಷನ್ ಮಾಡೋ ಕುತಂತ್ರದ ಉಪಷರತ್ತುಗಳನ್ನು ಸೇರಿಸಿದ್ಯಾಕೆ? ಅತ್ಯಂತ ವಿವಾದಾಸ್ಪದವಾಗಿರುವಂತಹ ಡಿಲಿಮಿಟೇಷನ್ ಷರತ್ತುಗಳನ್ನು ಸೇರಿಸಿದಲ್ಲಿ ಸಂಸತ್ತಲ್ಲಿ 3/2 ಬಹುಮತ ಸಿಗೋದಿಲ್ಲ ಅಂತ ಗೊತ್ತಿದ್ರೂ ಈ ಪ್ರಕ್ರಿಯೆಗಳನ್ನು ಶುರು ಮಾಡಿದ್ಯಾಕೆ? ಈಗಲೂ ಒಂದು ವಿಶೇಷ ಅಧಿವೇಶನ ಕರೆದು ಹಾಲಿ 543 ಸ್ಥಾನಗಳಲ್ಲೇ 33% ಮೀಸಲಾತಿ ಕೊಡುವ ಸರಳ ತಿದ್ದುಪಡಿ ತರೋಕೆ ನಿಮ್ಮ ಸರ್ಕಾರ ಸಿದ್ಧ ಇಲ್ಲ ಯಾಕೆ? 2034ರ ತನಕ ಜಾರಿಯಾಗದಂತಹ ಮಹಿಳಾ ಮೀಸಲಾತಿಯನ್ನ 2023ರಲ್ಲಿ ಚುನಾವಣೆಗೆ 1 ವರ್ಷ ಮುಂಚೆ ಮಂಡಿಸಿದ್ರಿ. ಈಗ 5 ರಾಜ್ಯಗಳ ಚುನಾವಣೆ ನಡೀತಾ ಇರುವಾಗ ಅದರ ಮಧ್ಯೆ ಡಿಲಿಮಿಟೇಷನ್ ಷರತ್ತು ಸೇರಿಸಿದ್ರಿಂದ ಸೋಲ್ತೇವೆ ಅಂತ ಸ್ಪಷ್ಟವಾಗಿ ಗೊತ್ತಿದ್ರು ದುರುದ್ದೇಶದಿಂದ ಮಹಿಳಾ ಮೀಸಲಾತಿ ತಿದ್ದುಪಡಿ ಮಸೂದೆಯನ್ನ ಮಂಡಿಸಿ ಸೋಲ್ಸಿದ್ರಿ. ಅದು ಆ ಸೋಲಿಗೆ ವಿರೋಧ ಪಕ್ಷಗಳೇ ಕಾರಣ ಅನ್ನೋ ಸುಳ್ಳು ಮತ್ತು ದ್ವೇಷ ಪೂರಿತ ಚುನಾವಣಾ ಪ್ರಚಾರವನ್ನ ಪ್ರಾರಂಭಿಸಿದಿರಿ. ಹಾಗಿದ್ದಲ್ಲಿ ನೀವು ಈ ಮಸೂದೆಯನ್ನ ಮಂಡಿಸಿದ್ದೇ ವಿರೋಧ ಪಕ್ಷಗಳ ಬಗ್ಗೆ ಅಪಪ್ರಚಾರ ಮಾಡೋಕಲ್ವಾ? ಅಂದ್ರೆ ನಿಮ್ಮ ಕ್ಷುಲ್ಲಕ ಚುನಾವಣಾ ಪ್ರಚಾರಗಳಿಗಾಗಿ ಮಹಿಳಾ ಮೀಸಲಾತಿಗೆ ದ್ರೋಹ ಬಗೆತಾನೆ ಬಂದಿದ್ದೀರಲ್ವಾ? ಮಹಿಳಾ ಮೀಸಲಾತಿ ಪ್ರಸ್ತಾಪಗಳನ್ನ 1996ರಿಂದಾನು ಸಂಸತ್ತಲ್ಲಿ ಕಾಂಗ್ರೆಸ್ ಸರ್ಕಾರ, ಸಂಯುಕ್ತ ರಂಗ ಸರ್ಕಾರ ಮತ್ತು ನಿಮ್ಮದೇ ವಾಜಪೇಯಿ ಸರ್ಕಾರ ಹಾಗೂ ಆನಂತರ ಕಾಂಗ್ರೆಸ್ ನೇತೃತ್ವದ UPA ಸರ್ಕಾರ ಸಂಸತ್ತಲ್ಲಿ ಪದೇ ಪದೇ ಮಂಡಿಸ್ತಾನೆ ಬಂದಿದೆ. ಆಗೆಲ್ಲ ಪ್ರಧಾನವಾಗಿ ಮಹಿಳಾ ಮೀಸಲಾತಿಯೊಳಗೆ OBCಗಳಿಗೆ ಒಳ ಮೀಸಲಾತಿ ಇಲ್ಲ ಎಂಬ ಆಕ್ಷೇಪಣೆಗಳಿಂದಾಗಿ ಮಹಿಳಾ ಮೀಸಲಾತಿ ಅನುಮೋದನೆಗೊಂಡಿರಲಿಲ್ಲ. ಸೊ OBC ಒಳ ಮೀಸಲಾತಿ ಕೊಟ್ಟು ಮಹಿಳಾ ಮೀಸಲಾತಿ ಜಾರಿಗೆ ತರೋ ಪ್ರಯತ್ನವನ್ನ ಇತರ ಸರ್ಕಾರಗಳಂತೆ ವಾಜಪೇಯಿ ಸರ್ಕಾರ ಕೂಡ ಮಾಡಿಲ್ಲ ಯಾಕೆ? 2026ರಲ್ಲಿ ನೀವು ಮುಂದಿಟ್ಟ ಮಸೂದೆಯಲ್ಲೂ ಸಹ OBC ಒಳ ಮೀಸಲಾತಿಯ ಪ್ರಸ್ತಾಪ ಇರಲಿಲ್ಲ ಯಾಕೆ?
1996ರಿಂದ 2014 ತನಕ ಮಹಿಳಾ ಮೀಸಲಾತಿ ಜಾರಿಗೆ ತರೋ ಪ್ರಯತ್ನಗಳು ವಿಫಲವಾಗಿದ್ದಕ್ಕೆ ಒಂದು ಕಾರಣ ಅವೆಲ್ಲವೂ ಮಿತ್ರಕೂಟದ ಸರ್ಕಾರಗಳಾಗಿದ್ವು. ಆದರೆ 2014 ಮತ್ತು 2019ರಲ್ಲಿ ಮೋದಿ ಸರ್ಕಾರಕ್ಕೆ ಪೂರ್ಣ ಬಹುಮತ ಇತ್ತು. ಅದನ್ನ ಬಳಸಿಕೊಂಡು ಮೇಲ್ಜಾತಿ ಮಾಧ್ಯಮ ವರ್ಗಕ್ಕೆ EWS ಮೀಸಲಾತಿ ಜಾರಿ ಮಾಡಿದ ನಿಮ್ಮ ಸರ್ಕಾರ ಮಹಿಳಾ ಮೀಸಲಾತಿ ಮಸೂದೆಯನ್ನ ಯಾವುದೇ ಡಿಲಿಮಿಟೇಷನ್ ಷರತ್ತಿಲ್ದೇನೆ ಜಾರಿ ಮಾಡೋ ಪ್ರಯತ್ನಗಳನ್ನ ಯಾಕೆ ಮಾಡಿಲ್ಲ? ಸೊ ಆ ಪ್ರಯತ್ನ ಮಾಡಿದಾಗ್ಲೂ 2023ರಲ್ಲಿ 2034 ತನಕ ಜಾರಿಯಾಗೋಕೆ ಸಾಧ್ಯವಿಲ್ಲದಂತೆ 2026ರಲ್ಲಿ ದುರುದ್ದೇಶದ ಡಿಲಿಮಿಟೇಷನ್ ಷರತ್ತನ್ನು ಸೇರಿಸಿ ಮಸೂದೆಗೆ ಸೋಲಾಗುವಂತೆ ನೋಡ್ಕೊಂಡ್ರಿ. ಹೀಗಾಗಿ ಅತ್ಯಂತ ಮಹಿಳಾ ದ್ವೇಷಿ ಮತ್ತು ಮಹಿಳಾ ಮೀಸಲಾತಿ ವಿರೋಧಿ ಅಂತಂದ್ರೆ ಮೋದಿ ಸರ್ಕಾರ ಅಲ್ವಾ? ಸೊ ಬಿಜೆಪಿ ಪಕ್ಷಕ್ಕೆ ನಿಜಕ್ಕೂ ಮಹಿಳಾ ಸಬಲೀಕರಣದ ಬಗ್ಗೆ ಬದ್ಧತೆ ಇದ್ರೆ ಕಾನೂನಿನ ತನಕ ಕಾಯ್ದೆ ಚುನಾವಣೆಗಳಲ್ಲಿ ಮಹಿಳೆಯರಿಗೆ ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ 33% ಅಷ್ಟು ಟಿಕೆಟ್ಗಳನ್ನ ಕೊಡಬಹುದಲ್ವಾ? ಆದರೆ TMCಯನ್ನು ಹೊರತುಪಡಿಸಿ ಮಿಕ್ಕೆಲ್ಲ ವಿರೋಧ ಪಕ್ಷಗಳಂತೆ ಬಿಜೆಪಿಯೂ ಕೂಡ ಮಹಿಳೆಯರಿಗೆ 12ರಿಂದ 15%ಗಿಂತ ಹೆಚ್ಚಿನ ಸೀಟ್ಗಳನ್ನ ಕೊಡ್ತಿಲ್ಲ. ಯಾಕೆ? ಸೊ ಮಸೂದೆ ಸೋತ ನಂತರ ಪ್ರಧಾನಿ ಮೋದಿ ಸರ್ಕಾರಿ ಯಂತ್ರಗಳನ್ನ ದುರುಪಯೋಗ ಪಡಿಸಿಕೊಂಡು ಕೇವಲ ಬಿಜೆಪಿ ನಾಯಕನಂತೆ ವಿರೋಧ ಪಕ್ಷಗಳನ್ನ ಮಹಿಳಾ ವಿರೋಧಿ ಅಂತ ಸುಳ್ಳುಗಳಿಂದ ಕೂಡಿದ ಚುನಾವಣಾ ದ್ವೇಷ ಭಾಷಣವನ್ನ ಮಾಡಿದ್ದಾರೆ. ಹೇಗಿದ್ರೂ ಇದನ್ನ ತಡೆಬೇಕಾದಂತ ಚುನಾವಣಾ ಆಯೋಗ, ಸುಪ್ರೀಂ ಕೋರ್ಟ್ ಮೋದಿಯ ಗುಮಾಸ್ತರಂತೆ ನಡೆದುಕೊಳ್ತಾ ಇದೆ. ಹೀಗಾಗಿ ಸೋಲುವ ಮಸೂದೆಯನ್ನ ಮಂಡಿಸಿದ್ದೇ ಚುನಾವಣಾ ಸಂದರ್ಭದಲ್ಲಿ ಈ ರೀತಿ ವಿರೋಧ ಪಕ್ಷಗಳಿಗೆ ಮಹಿಳಾ ವಿರೋಧಿಗಳು ಅನ್ನೋ ಪಟ್ಟವನ್ನ ಕಟ್ಟಿ ಮಹಿಳಾ ಓಟುಗಳನ್ನ ಪಡಿಬೇಕು ಅನ್ನೋದಕ್ಕೆ ಇದು ಮತ್ತೊಂದು ಸಾಕ್ಷಿ ಅಲ್ವಾ? ಇನ್ನು ನಿನ್ನೆ ಭಾಷಣದಲ್ಲಿ ಪ್ರಧಾನಿ ಮೋದಿಯವರು ತಮ್ಮನ್ನ ನಾರಿ ರಕ್ಷಕರು ಅಂತ ಕೊಚ್ಕೊಂಡ್ರು. ಆದರೆ ಕಳೆದ 11 ವರ್ಷಗಳಲ್ಲಿ ಮಣಿಪುರ, ಕಥುವಾ, ಉನ್ನಾವ್ನಲ್ಲಿ ಮಹಿಳಾ ಪೈಲ್ವಾನರಿಗೆ ಲೈಂಗಿಕ ಕಿರುಕುಳ ಆದಾಗ ಬಿಲ್ಕಿಸ್ ಬಾನು ಪ್ರಕರಣದ ಅಪರಾಧಿಗಳಿಗೆ ಬಿಜೆಪಿ ನಾಯಕರು ಸನ್ಮಾನ ಮಾಡಿದ್ದು, ಇವೇ ಇನ್ನಿತರ ಪ್ರಕರಣಗಳಲ್ಲಿ ಬಿಜೆಪಿಯ ಸಂಸದರು ಮತ್ತು ನಾಯಕರುಗಳೇ ಮಹಿಳಾ ಪೀಡಕರಾದ್ರು, ರೇಪಿಸ್ಟ್ಗಳು ಕೊಲೆಗಾರರು ಆಗಿದ್ರು. ಪ್ರಧಾನಿ ಬಾಯಿ ಬಿಚ್ಚಿಲ್ಲ ಯಾಕೆ? ಬದಲಿಗೆ ಬೇಟಿಗಳನ್ನು ಭಕ್ಷಿಸುವ ಅಪರಾಧಿಗಳನ್ನು ರಕ್ಷಿಸುತ್ತಾ ಬಂದಿದ್ದಾದರೂ ಯಾಕೆ? ಈ ಮಹಿಳಾ ಮೀಸಲಾತಿ ಸೋತದ್ದನ್ನು ಮೋದಿಯವರು ಭ್ರೂಣ ಹತ್ಯೆಗೆ ಹೋಲಿಸಿದರಷ್ಟೇ. ಸ್ತ್ರೀ ಭ್ರೂಣ ಹತ್ಯೆಯಿಂದಾಗಿ ಸಮಾಜದಲ್ಲಿ ಪುರುಷ ಜನಸಂಖ್ಯೆಗೆ ಹೋಲಿಸಿದಲ್ಲಿ ಮಹಿಳೆಯರ ಜನಸಂಖ್ಯಾ ಅನುಪಾತ ಕಡಿಮೆ ಆಗ್ತಾ ಹೋಗುತ್ತೆ. ವಾಸ್ತವದಲ್ಲಿ ಬಿಜೆಪಿ ಅತಿ ಹೆಚ್ಚು ಕಾಲ ರಾಜ್ಯಭಾರ ಮಾಡ್ತಾ ಇರುವಂತಹ ಗುಜರಾತ್, ಬಿಜೆಪಿಯ ಸಾಮಾಜಿಕ, ರಾಜಕೀಯ ಮತ್ತು ಸಾಂಸ್ಕೃತಿಕ ಯಜಮಾನ್ಯ ಹೊಂದಿರುವಂತಹ ಹರಿಯಾಣ, ಉತ್ತರ ಪ್ರದೇಶಗಳೇ ಇಡೀ ದೇಶದಲ್ಲಿ ಪುರುಷರಿಗೆ ಹೋಲಿಸಿದ್ದಲ್ಲಿ ಮಹಿಳೆಯರ ಜನಸಂಖ್ಯಾ ಅನುಪಾತ ಅತಿ ಕಡಿಮೆ ಇರುವ ರಾಜ್ಯಗಳಾಗಿರೋದು ಯಾಕೆ? ಬಿಜೆಪಿಯ ಮತ್ತು ಸಂಘ ಪರಿವಾರದ ಪ್ರಭಾವಗಳ ಹೋಲಿಕೆಯಲ್ಲಿ ಕಡಿಮೆ ಇರುವಂತಹ ರಾಜ್ಯಗಳಾದ ಕೇರಳ, ತಮಿಳುನಾಡು, ಕರ್ನಾಟಕ, ತೆಲಂಗಾಣ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಮಹಿಳೆಯರ ಅನುಪಾತ ಹಿಂದೂ ಭಾರತಕ್ಕಿಂತ ಹೆಚ್ಚಿರೋದು ಯಾಕೆ? ಈ ಪ್ರಶ್ನೆಗಳಿಗೆ ಉತ್ತರ ಇದೆಯಾ ನಿಮ್ಮ ಹತ್ರ? ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.